ಆ ಪ್ಯಾಸೆಂಜರ್ ಫ್ಲೈಟ್ ಡಿಕ್ಕಿಯಾಗಿ ರನ್ವೇಗೆ ಅಪ್ಪಳಿಸಿದೆ. ಆ ನಂತರವೇ ಸ್ಮೋಕ್ ಬರೋಕ್ ಶುರು ಆಯ್ತು. ಬೆಂಕಿ ಇದ್ದಕ್ಕಿದ್ದಂತೆ ಹೊತ್ಕೊಳ್ತು. ಬೆಂಕಿ ಹೊತ್ಕೊಂಡು ಸಂಪೂರ್ಣವಾಗಿ ಫ್ಲೈಟ್ ತುಂಬಾ ಹೊಗೆ ಆವರಿಸ್ಕೊಳ್ತು. ಪಾಪ ಸುಮಾರು 300ಕ್ಕಿಂತಲೂ ಹೆಚ್ಚಿನ ಪ್ರಯಾಣಿಕರು ಆ ಫ್ಲೈಟ್ ಒಳಗಿದ್ರು. ಎಲ್ಲರೂ ಕೂಡ ಆ ಹೊಗೆನ ತಡ್ಕೊಳಕ್ಕಾಗದೆ ಕೆಮ್ಕೊಂಡೆ ಹೊರಗೆ ಓಡ್ ಬಂದಿದ್ದಾರೆ. 379 ಜನ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಅಲ್ಲಿನ ಸಿಬ್ಬಂದಿಗಳು ರಕ್ಷಣೆಯನ್ನ ಮಾಡಿದ್ದಾರೆ. ಸುರಕ್ಷಿತವಾಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ. ನಿಜಕ್ಕೂ ಗ್ರೇಟ್ ಎಸ್ಕೇಪ್. ಎಲ್ಲರ ಅದೃಷ್ಟವೂ ಚೆನ್ನಾಗಿತ್ತು. ಯಾಕಂದ್ರೆ ಫ್ಲೈಟ್ ಆಕ್ಸಿಡೆಂಟ್ಗಳು ತೀರಾ ಕಡಿಮೆ ನಡೆಯುವಂಥದ್ದು. ಬಟ್ ನಡೆದು ಬಿಟ್ರೆ ಅದರಿಂದ ಚೇತರಿಸ್ಕೊಳ್ಳೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಪ್ರಾಣಹಾನಿಗಳನ್ನ ನಾವು ಇಲ್ಲಿ ತನಕ ಗಮನಿಸಿದೀವಿ. ಬಟ್ ಇಲ್ಲ, ಅಂಥದಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಅದಿನ್ನೂ ಟೇಕ್ ಆಫ್ ಆಗಿರ್ಲಿಲ್ಲ. ಟೇಕ್ ಆಫ್ ಆಗ್ತಾ ಇತ್ತು, ಮೂವ್ ಆಗ್ತಾ ಇತ್ತು. ಅಂದ್ರೆ ಚಕ್ರದಲ್ಲೇ ತನ್ನ ನಾಡಿಗೆಯನ್ನ ಮುಂದುವರಿಸ್ತಾ ಇತ್ತು. ಇನ್ನೂ ಹಾರಿರ್ಲಿಲ್ಲ ಅದು. ಆಗ್ಲೇ ಇನ್ನೊಂದು ಕೋಸ್ಟಲ್ ಗಾರ್ಡ್ ಒಂದು ಫ್ಲೈಟ್ಗೆ ಡಿಕ್ಕಿ ಹೊಡೆದ್ರ ಪರಿಣಾಮ ಏನಾಯ್ತು, ಪ್ಯಾಸೆಂಜರ್ ಫ್ಲೈಟ್ ಒಂದು ಸಂಪೂರ್ಣವಾಗಿ ಬೆಂಕಿ ಆವರಿಸ್ಕೊಂಡು ದಟ್ಟ ಹೊಗೆಯಿಂದ ಒಂದು ಹೊತ್ತಿ ಉರಿಯೋಕೆ ಆರಂಭ ಆಯಿತು. ತಕ್ಷಣವೇ ಅಲರ್ಟ್ ಆದ್ರು ಅಲ್ಲಿದ್ದಂತಹ ಸಿಬ್ಬಂದಿ ಕೂಡ. ಎಲ್ಲರೂ ಒಳಗಿದ್ದಂತಹ ಪ್ಯಾಸೆಂಜರ್ಗಳು ಕೆಮ್ಕೊಂಡೆ ಹೊರಗೆ ಓಡ್ ಬಂದಿದ್ದಾರಂತೆ. ಯಾಕಂದ್ರೆ ಹೊಗೆ ಸಂಪೂರ್ಣವಾಗಿ ಆವರಿಸ್ಕೊಳ್ತು ಫ್ಲೈಟ್ ಒಳಗೂ ಕೂಡ. ಅವ್ರನ್ನ ಎನಿವೇ ಒಂದು ರೆಸ್ಕ್ಯೂ ಮಾಡಿದ್ದಾರೆ. ಗ್ರೇಟ್ ರೆಸ್ಕ್ಯೂ ಅಂತ ಹೇಳ್ಬೋದು. ಪ್ರಯಾಣಿಕರು ವಿಮಾನದಿಂದ ಓಡ್ ಬರ್ತಾ ಇರುವಂಥದ್ದನ್ನ ಇಳಿದು ಗಮನಿಸ್ತಾ ಇದ್ದೀರಿ. ಮತ್ತು ಅವ್ರು ಇಳಿತಾ ಇದ್ದಂತೆ ಪೂರ್ತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಕಿ ಆವರಿಸ್ಕೊಳ್ತು. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಆ ಫ್ಲೈಟ್. ಇದು ಜಪಾನ್ನ ಟೋಕಿಯೋದ ಹನೇಡಾ ಅನ್ನೋ ಏರ್ಪೋರ್ಟ್ನಲ್ಲಾಗಿರುವಂತಹ ದುರ್ಘಟನೆ. 379 ಜನ ಪ್ರಯಾಣಿಕರಿದ್ರು ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇದ್ದು. ಇದೀಗ ಅಷ್ಟು ಜನ ಸೇಫ್ ಆಗಿದ್ದಾರೆ. ಬಟ್ ಪರಸ್ಪರ ಡಿಕ್ಕಿ ಆಗೋಕೆ ಇದೇನು ಸಾಮಾನ್ಯಲ್ಲಿ ಬಸ್ಗಳು ಬೈಕಿಗೆ ಡಿಕ್ಕಿ ಆಯಿತು ಅನ್ನೋ ಥರ ಇಲ್ಲ. ಅಲ್ಲೆಲ್ಲ ರೀತಿಯ ಕ್ರಮಗಳಿರುತ್ತೆ. ಏರ್ಪೋರ್ಟ್ ಅಂದರೆ ಅಷ್ಟೊಂದು ಸುಲಭ ಅಲ್ಲ. ಬಟ್ ಇಲ್ಲಿ ಯಾಕೆ ಹೀಗಾಯಿತು, ನಿಖರವಾಗಿ ಏನು ಕಾರಣ ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. 2 ವಿಮಾನಗಳು ಡಿಕ್ಕಿ ಹೊಡೆದಂತಹ ಪರಿಣಾಮ ಅಂತಿದ್ದಾರೆ. ಬಟ್ ಹಾಗಾಗ್ಲಿಕ್ಕೆ ಅಷ್ಟೊಂದು ಸುಲಭನ? ಯಾಕಂದ್ರೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತಗೊಂಡಿರ್ತಾರೆ. ಒಂದು ಮೂವ್ ಆಗಿ ಇನ್ನೊಂದು ಕಡೆಗೆ ಇನ್ನೊಂದು ಪಾಸ್ ಆಗೋ ತನಕ ಇನ್ಯಾವುದು ಕೂಡ ಅಲ್ಲಿ ಮುಂದಕ್ಕೆ ಹೋಗಲ್ಲ. ಬಟ್ ಇಲ್ಲಿ ಯಾಕೆ ಹೀಗಾಯಿತು, ಏನು ಎತ್ತ ಅನ್ನುವಂಥದ್ದು ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬರಬೇಕಾಗಿದೆ. 2 ವಿಮಾನ ಡಿಕ್ಕಿ ಆಗೋದಕ್ಕೆ ಏನು ಕಾರಣ ಅನ್ನುವಂಥದ್ದು ಇನ್ನು ಮುಂದಕ್ಕಷ್ಟೇ ತಿಳಿದು ಬರಬೇಕಾಗಿದೆ. ಏನೇ ಆಗಲಿ, ಬಟ್ ಅಲ್ಲಿದ್ದಂತಹ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಗಾಡ್ ಗ್ರೇಸ್, ಯಾರಿಗೇನೂ ಕೂಡ ಅಪಾಯ ಆಗಿಲ್ಲ. ಬೆಂಕಿ ಒಂದೇ ಈ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಬೆಂಕಿ ಆವರಿಸ್ಕೊಬಿಡ್ತು. ಹೊಗೆ ಕೂಡ ದಟ್ಟವಾಗಿ ಆವರಿಸ್ಕೊಳ್ತು. ಪಾಪ ಕೆಮ್ಕೊಂಡು ಓಡ್ ಬಂದ್ರು. ಅಲ್ಲಿನ ಸಿಬ್ಬಂದಿ ಕೂಡ ತಕ್ಷಣವೇ ಅಲರ್ಟ್ ಆದ್ರು. ಸಿಬ್ಬಂದಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. 379 ಜನ ಅಂದ್ರೆ ಹುಡುಗಾಟದ ಮಾತೇ ಅಲ್ಲ. ಒಂದು ಜೀವ ಹೋದ್ರೂ ಕೂಡ ಜೀವನೇ, ಎಷ್ಟಾದ್ರೂ ಜೀವನೇ ಅಲ್ವಾ. ನೋಡಿ ಅಲ್ಲಿ ದಟ್ಟವಾದ ಹೊಗೆ ಹೇಗೆ ಆವರಿಸ್ಕೊಳ್ತಾ ಇದೆ ಅಂತ. ಬಟ್ ಜಪಾನ್ ವಿಚಾರದಲ್ಲಿ ಯಾಕೋ ಕಳೆದ 2-3 ದಿನಗಳಿಂದ ಪಾಪ ದುರಂತದ ಮೇಲೆ ದುರಂತದ ಸುದ್ದಿಯನ್ನೇ ಕೇಳ್ತಾ ಇದೆ ಜಪಾನ್. ಭೂಕಂಪನ ಆಯಿತು 2 ಸಲ, ಅದು ಕೂಡ ತೀರಾ ಪ್ರಮಾಣದಲ್ಲಿ. ಮತ್ತೊಂದು ಕಡೆ ಸುನಾಮಿ ಎಚ್ಚರಿಕೆ ಕೊಟ್ಟರು. ಅದ್ರ ಬೆನ್ನಲ್ಲೇ ಬೇರೆ ಕಡೆಗೆ ಶಿಫ್ಟ್ ಆಗಿ ಅಂತ ಇದ್ರು. ಎಲ್ಲವೂ ಸಮಾಧಾನ ಆಯ್ತಪ್ಪ, ತಣ್ಣಗಾಯ್ತು ಪರಿಸ್ಥಿತಿ ಅನ್ನೋ ಅಷ್ಟರಲ್ಲಿ ಈ ಒಂದು ವಿಮಾನ ದುರಂತ ಅಲ್ಲಿ ಸಂಭವಿಸಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಈ ಒಂದು ಫ್ಲೈಟ್ ಆಕ್ಸಿಡೆಂಟ್ಗೆ ನಿಖರ ಕಾರಣ ಏನು? ಬಟ್ ನಿಜಕ್ಕೂ ಗ್ರೇಟ್ ಎಸ್ಕೇಪ್ ಅಲ್ಲ ಅಲ್ಲಿದ್ದಂತಹ ಪ್ರಯಾಣಿಕರೆಲ್ಲರೂ ಕೂಡ? ಹೌದು ವಿದ್ಯಾ, ನೋಡಿ ಏರ್ಪೋರ್ಟ್ ನಲ್ಲಿ 2 ರಸ್ತೆಗಳಿರ್ತವೆ. ಒಂದು ರನ್ವೇ, ಮತ್ತೊಂದು ಟ್ಯಾಕ್ಸಿ ವೇ ಅಂತ ಇರುತ್ತೆ. ಟ್ಯಾಕ್ಸಿ ವೇ ಇಂದ ರನ್ವೇಗೆ ಬಂದು ರನ್ವೇ ಇಂದ ಫ್ಲೈಟ್ ಟೇಕ್ ಅಪ್ ಆಗುತ್ತೆ. ಈ ವಿಮಾನದ ವಿಚಾರದಲ್ಲಿ ಏನಾಗಿರುವಂತದ್ದು ಅಂದ್ರೆ, ಜಪಾನ್ ಏರ್ಲೈನ್ಸ್ ಗೆ ಸಂಬಂಧಪಟ್ಟಂತ ಈ ವಿಮಾನ ಇದಾಗಿರುವಂತದ್ದು. ಇದು ಲ್ಯಾಂಡ್ ಆದಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಜಪಾನ್ ಏರ್ಲೈನ್ಸ್ ಗೆ ಸಂಬಂಧಪಟ್ಟಂತ ವಿಮಾನ ಏನಿದೆ ಅದು ಲ್ಯಾಂಡ್ ಆಗ್ತಾ ಇತ್ತು. ಲ್ಯಾಂಡ್ ಆಗಿ ರನ್ವೇ ಮೇಲೆ ಚಲಿಸ್ತಾ ಇತ್ತು. ಅದು ರನ್ವೇ ಮೂಲಕ ಟ್ಯಾಕ್ಸಿ ಬೇಗೆ ಹೋಗಬೇಕಾಗಿತ್ತು. ಇದೇ ಸಂದರ್ಭದಲ್ಲಿ ಕೋಸ್ಟ್ ಗಾರ್ಡ್ ವಿಮಾನ ಒಂದು ಟ್ಯಾಕ್ಸಿ ವೇ ಅಲ್ಲಿ ಇತ್ತು ಅನ್ನುವಂತ ಮಾಹಿತಿಗಳಿರುವಂತದ್ದು. 2 ವಿಮಾನಗಳ ರೆಕ್ಕೆಗಳು ತಗುಲಿದಂತ ಹಿನ್ನೆಲೆಯಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಈ ಒಂದು ಲ್ಯಾಂಡಿಂಗ್ ಆದಂತ ವಿಮಾನ ಏನಿತ್ತು, ಪ್ಯಾಸೆಂಜರ್ ಹೊತ್ತಂತ ವಿಮಾನ, ಅದು ಬಹಳಷ್ಟು ವೇಗವಾಗಿ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ರೆಕ್ಕೆಗೆ ತಗುಲಿದಂತ ಸಂದರ್ಭದಲ್ಲಿ ಅದು ಆ ಒಂದು ಘರ್ಷಣೆಯಿಂದ ಬೆಂಕಿ ತಗುಲಿರುವಂತದ್ದು. ಬೆಂಕಿ ತಗುಲಿದ ಬಳಿಕ ವೇಗವಾಗಿ ಬೆಂಕಿ ವ್ಯಾಪಿಸ್ತಾ ಹೋಗಿದೆ. ಈ ಸಂದರ್ಭದಲ್ಲಿ ಇಂಜಿನ್ಗೆ ಮೊದಲು ಬೆಂಕಿಯನ್ನ ಹೊತ್ಕೊಂಡಿರುವಂತದ್ದು. ಇಂಜಿನ್ಗೆ ಯಾವಾಗ ಬೆಂಕಿ ಹೊತ್ಕೊಂಡಿದೆ, ಆ ಬೆಂಕಿ ಮತ್ತಷ್ಟು ವೇಗವಾಗಿ ಇಡೀ ವಿಮಾನವನ್ನ ಆವರಿಸಿಕೊಳ್ಳುವಂತಹ ಬೆಳವಣಿಗೆ ಆಗಿದೆ. ಈ ಸಂದರ್ಭದಲ್ಲಿ ಇಡೀ ವಿಮಾನ ಬೆಂಕಿಗೆ ಆಹುತಿ ಆಗ್ತಿದ್ದಂತೆ ಅಲ್ಲಿದ್ದಂತಹ ಫೈರ್ ಇಂಜಿನ್ ಮತ್ತೆ ರಕ್ಷಣಾ ಸಿಬ್ಬಂದಿಗಳು ಆ ಬೆಂಕಿಯನ್ನು ನಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಅದ್ರ ಒಳಗಡೆ ಇದ್ದಂತ 350ಕ್ಕಿಂತ ಹೆಚ್ಚು ಜನರನ್ನ ರಕ್ಷಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿರುವುದು. ಇದಕ್ಕೆ ಮುಖ್ಯವಾದಂತ ಕಾರಣ
ಏನು ಟ್ಯಾಕ್ಸಿ ವೇಯಲ್ಲಿದ್ದಂತಹ ಕೋಸ್ಟ್ ಗಾರ್ಡ್ ವಿಮಾನ ಅನ್ನುವಂತಹ ಮಾಹಿತಿಗಳು ಬರ್ತಾ ಇರುವಂತದ್ದು. ಲ್ಯಾಂಡ್ ಆಗುವಂತ ವಿಮಾನ ವೇಗವಾಗಿದ್ದಂತ ಹಿನ್ನೆಲೆಯಲ್ಲಿ ಘರ್ಷಣೆಯ ತೀವ್ರತೆಯಿಂದ ಬೆಂಕಿ ತಗುಲಿದೆ. ಈ ಬೆಂಕಿ ತಗುಲಿದಂತ ವೇಗ ಏನಿದೆ ಅದು ವ್ಯಾಪ್ತಿ ಸಾಕಷ್ಟು ವೇಗವಾಗಿ ಆವರಿಸಿಕೊಂಡಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಆದಾಗ್ಯೂ ಕೂಡ ಎಲ್ಲ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡುವಲ್ಲಿ ಈಗ ಸದ್ಯಕ್ಕೆ ಸಕ್ಸಸ್ಫುಲ್ ಆಗಿರುವಂತದ್ದು. ಹಾಗಾಗಿ ಇದನ್ನ ಒಂದು ಗ್ರೇಟ್ ಎಸ್ಕೇಪ್ ಅಂತ ಹೇಳ್ಬೋದು. ಒಂದಿಷ್ಟು ಸಮಯ ವಿಳಂಬ ಆಗಿದ್ರು ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಬಹುಶಃ 380ಕ್ಕಿಂತ ಹೆಚ್ಚು ಜನರ ಪರಿಸ್ಥಿತಿ ಏನಾಗ್ತಿತ್ತು ಅನ್ನುವಂಥದ್ದು ಊಹೆ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ ವಿದ್ಯಾ. ಬಟ್ ಏರ್ಪೋರ್ಟ್ಗಳಲ್ಲಿ ಸಾಮಾನ್ಯ ಇಂತಹ ಒಂದು ಮಿಸ್ಕಮ್ಯುನಿಕೇಶನ್ ಆಗಲ್ಲ ಅಲ್ವಾ ಶಬೀರ್? ಅಲ್ಲಿ ಏನಾಗಿರ್ಬೋದು ಅಂತ? ಖಂಡಿತವಾಗ್ಲೂ ಇದು ಮಿಸ್ಕಮ್ಯುನಿಕೇಶನ್ ಆಗಿರುವಂತ ಸಾಧ್ಯತೆಗಳು ಬಹುತೇಕ ಇದಾವೆ. ಸಿಬ್ಬಂದಿಯ ಕೊರತೆ ಅಂದ್ರೆ ಏನು ಮಿಸ್ಯೂಸ್ ಅಂತ ಅಂದ್ರೆ ಏನಂತಾರೆ, ಅವರ ಗಮನಕ್ಕೆ ಬಾರದೆ ಈ ರೀತಿಯಾದಂತ ಆಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಅಥವಾ ಕರ್ತವ್ಯ ಲೋಪದಿಂದಲೂ ಕೂಡ ಈ ರೀತಿಯಾದಂತ ಘಟನೆಗಳು ಆಗಿರುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಒಂದು ಟ್ಯಾಕ್ಸಿ ವೇಯಲ್ಲಿ ವಿಮಾನ ಇದ್ದಂತ ಸಂದರ್ಭದಲ್ಲಿ ರನ್ವೇಯಲ್ಲಿ ಕೂಡ ಒಂದು ವಿಮಾನವನ್ನ ಲ್ಯಾಂಡ್ಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಇದು ಕರ್ತವ್ಯ ಲೋಪದ ಬಹುದೊಡ್ಡ ಉದಾಹರಣೆಯಾಗಿರುವಂತದ್ದು. ಯಾಕೆಂದ್ರೆ ರನ್ವೇಗೆ ಇಳಿದಂತ ವಿಮಾನ ಏನಿದೆ ಅದು ಟ್ಯಾಕ್ಸಿ ವೇಗೆ ಬರುತ್ತೆ. ಹೀಗಾಗಿ ಟ್ಯಾಕ್ಸಿ ವೇ ಅನ್ನು ಕೂಡ ಕ್ಲಿಯರ್ ಆಗಿ ಇಡಬೇಕಾಗಿರುತ್ತೆ. ಈ ಒಂದು ಟ್ಯಾಕ್ಸಿ ವೇಯಲ್ಲೂ ಕೂಡ ಏನು ಕೋಸ್ಟ್ ಗಾರ್ಡ್ ವಿಮಾನ ಇದ್ದಂತ ಸಂದರ್ಭದಲ್ಲಿ ಈ ಒಂದು ವಿಮಾನಕ್ಕೆ ಜಪಾನ್ ಏರ್ಲೈನ್ಸ್ ವಿಮಾನಕ್ಕೆ ಲ್ಯಾಂಡಿಂಗ್ಗೆ ಹೇಗೆ ಅನುಮತಿ ಕೊಟ್ಟು ATC ಅನ್ನುವಂತ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಬರುವಂತದ್ದು. ಆದ್ರೆ ನಿಖರವಾದಂತ ಕಾರಣ ಏನು, ಅವಘಡ ಹೇಗಾಯ್ತು ಅನ್ನುವಂಥದ್ದು ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಆದ್ರೆ ಈಗ ಸಿಕ್ತಿರುವಂತ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಎರಡು ವಿಮಾನಗಳ ನಡುವೆ ಘರ್ಷಣೆ ಉಂಟಾದ ಹಿನ್ನೆಲೆಯಲ್ಲಿ ಬೆಂಕಿ ಹತ್ತಿದೆ ಮತ್ತು ಆ ಬೆಂಕಿ ವೇಗವಾಗಿ ವ್ಯಾಪಿಸಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಆದ್ರೆ ಡಿಟೇಲ್ ರಿಪೋರ್ಟ್ ಅನ್ನು ನಾವು ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡಬೇಕಾಗುತ್ತೆ. ಪ್ಯಾಸೆಂಜರ್ಸ್ ಆರೋಗ್ಯದ ವಿಚಾರದಲ್ಲಿ ಎಲ್ಲರೂ ಸೇಫ್ ಕೇಳ್ತೀನಿ ಇದ್ರ ಬಗ್ಗೆ. ಸ್ಟೇ ವಿತ್ ಮೀ ಶಬೀರ್. ಇದೀಗ ಅದೇ ಮಿಸ್ಕಮ್ಯುನಿಕೇಶನ್ ಇಂದ ಈ ರೀತಿಯಾಗಿ ಆಗಿರಬಹುದು ಅನ್ನುವಂತಹ ಮಾಹಿತಿ ಮೇಲ್ನೋಟಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ರನ್ವೇಯಿಂದ ಏನೇ ಆದ್ರೂ ಅವರು ಕಮ್ಯುನಿಕೇಶನ್ ಇರುತ್ತೆ. ಏರ್ಪೋರ್ಟ್ಗಳಲ್ಲಿ ಅಷ್ಟೊಂದು ಸುಲಭ ಅಲ್ಲ ಈ ರೀತಿಯ ಆಕ್ಸಿಡೆಂಟ್ಗಳಾಗುವಂಥದ್ದು. ಬಟ್ ಒಂದು ವೇಳೆ ಅಂದ್ರೆ ಈ ರೀತಿಯಾಗಿ ಆಗ್ಬಿಟ್ರೆ ಎಷ್ಟೋ ಒಂದು ನೂರಾರು ಜೀವಗಳು ಹೋಗಿರುವಂಥದ್ದನ್ನು ಕೂಡ ಗಮನಿಸಿದ್ದೀವಿ ನಾವು. ಇದು ಜಪಾನ್ನಲ್ಲಿ ಆಗಿರುವಂತಹ ದುರಂತ, ಫ್ಲೈಟ್ ಆಕ್ಸಿಡೆಂಟ್. ಒಂದು ಫ್ಲೈಟ್ ಅಂದ್ರೆ ಪ್ಯಾಸೆಂಜರ್ ಇದ್ದಂತಹ ಫ್ಲೈಟ್ ವಾಪಸ್ ಇಳಿಬೇಕಾದ್ರೆ ಟೇಕ್ ಆಫ್ ಅಂದ್ರೆ ಪೂರ್ತಿ ಏನು ತನ್ನ ಕೆಲಸವನ್ನ ಮುಗಿಸ್ಕೊಂಡು ಸ್ಥಳಕ್ಕೆ ಬರುವಂತಹ ಸಂದರ್ಭದಲ್ಲಿ ಒಂದು ಫ್ಲೈಟ್ನ ರೆಕ್ಕೆ ಇನ್ನೊಂದು ಫ್ಲೈಟ್ನ ರೆಕ್ಕೆಗೆ ಟಚ್ ಆಗಿದೆ. ಆ ಘರ್ಷಣೆಯಿಂದ ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡು ಉರಿದಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ನನ್ನ ರಿಪೋರ್ಟರ್ ನೀಡ್ತಾ ಇದ್ರು. ಜಪಾನ್ನಲ್ಲಿ ಆಗಿರುವಂತಹ ದುರಂತ ಇದು. ಜಪಾನ್ನ ಟೋಕಿಯೋದ ಹನೇಡಾ ಅನ್ನುವಂತಹ ಏರ್ಪೋರ್ಟ್ನಲ್ಲಿ ಈ ಒಂದು ಭೀಕರ ದುರಂತ ಆಗಿದೆ. ಒಂದು ಚೂರು ಕೂಡ ತಡ ಆಗಿದ್ರು ನಿಜಕ್ಕೂ ಇವತ್ತು ಮತ್ತೊಂದು ಕೆಟ್ಟ ಸುದ್ದಿಯನ್ನು ಓದಬೇಕಾಗ್ತಾ ಇತ್ತು ಜಪಾನ್ ವಿಚಾರದಲ್ಲಿ. ನಿಜಕ್ಕೂ ಜಪಾನ್ನಲ್ಲಿ ದುರಂತದ ಮೇಲೆ ದುರಂತಗಳು ನಡೀತಾ ಇದೆ. 輪島市の火災現場です。昨日から燃えている火災ですが、今も赤い炎、そして白い煙が上がっています。周辺の建物ほとんどが崩れてしまっています。ಓಕೆ, ಜಪಾನ್ನಲ್ಲಿ ಆಗಿರುವಂತಹ ಭೀಕರ ವಿಮಾನ ಅಪಘಾತ. ಇದರಲ್ಲಿ ಸುಮಾರು 379ಕ್ಕೂ ಹೆಚ್ಚಿನ ಪ್ರಯಾಣಿಕರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಎರಡು ವಿಮಾನಗಳು ಡಿಕ್ಕಿಯಾದಂತಹ ಪರಿಣಾಮ ಅಂದ್ರೆ ಒಂದು ವಿಮಾನದ ರೆಕ್ಕೆ ಇನ್ನೊಂದು ವಿಮಾನಕ್ಕೆ ಬಡಿದಿದ್ದರ ಪರಿಣಾಮ, ಘರ್ಷಣೆ ಆಗಿದ್ದರ ಪರಿಣಾಮ ಹೊತ್ತಿ ಉರಿದಿರುವಂತಹ ದುರ್ಘಟನೆ ಜಪಾನ್ನ ಏರ್ಪೋರ್ಟ್ನಲ್ಲಿ ಆಗಿದೆ ಇದು.